ಸರ್, ನನ್ನ ಹೆಸರು ಸಿದ್ದು ಯಾದವ್. ನಾನು ಬಂದು UIBFF ಫೆಡರೇಷನ್ ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸ್ಟೇಟ್ಗೆ. ನಾನು ಇದೇ ನವೆಂಬರ್ 22-23ಕ್ಕೆ ಮಿಸ್ಟರ್ ಆ್ಯಂಡ್ ಮಿಸ್ ವರ್ಲ್ಡ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಚಾಂಪಿಯನ್ಶಿಪ್ನ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಮ್ಮ ಸ್ಟೇಟ್ನ ಎಲ್ಲ ಫೆಡರೇಷನ್ಸು ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ನಾವು ಈ ಇವತ್ತೊಂದು ಕಾಂಪಿಟೇಷನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇದು ವರ್ಲ್ಡ್ ಮಟ್ಟಕ್ಕೆ ಗ್ಲೋಬಲಿ ವಿ ಆರ್ ಲಾಂಚಿಂಗ್ ಎವ್ರಿಥಿಂಗ್ ದಿಸ್ ಟೈಮ್. ಈ ಸಲ ನಮ್ಮ ಕಾಂಪಿಟೇಷನ್ನಲ್ಲಿ ಸುಮಾರು ಬೇರೆ ಎಜುಕೇಷನ್ ಆಗಿರ್ಬೋದು, AI ಟೆಕ್ನಾಲಜಿ ಆಗಿರ್ಬೋದು, ಈ ಥರದ್ದೆಲ್ಲ ತರ್ತಾ ಇದ್ದೀವಿ. ಇದನ್ನು ನಾವು ಅವತ್ತಿನ ದಿನ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ನೀವು ಶೋ ದಿನ ಬಂದು ನೋಡ್ಬೋದು. ಈ ಮಿಸ್ಟರ್ ವರ್ಲ್ಡ್ ಆ್ಯಂಡ್ ಮಿಸ್ ವರ್ಲ್ಡ್ ಕಾಂಪಿಟೇಷನ್ಗೆ ನಾವು ಕೊಡ್ತಾ ಇರೋದು 15 ಲಕ್ಷ ಕ್ಯಾಶ್ ಪ್ರೈಸು, ಮೆಡಲ್ಸು, ಟ್ರೋಫೀಸು, ಸರ್ಟಿಫಿಕೇಟು. ಈ ಸದಾವಕಾಶನ ಎಲ್ಲ ಬಾಡಿ ಬಿಲ್ಡರ್ಸು ಯೂಸ್ ಮಾಡ್ಕೋಬೇಕು, ಸ್ಟೇಟ್ ವೈಸ್ ಆಗಲಿ, ನ್ಯಾಷನಲ್ ವೈಸ್ ಆಗಲಿ, ಮತ್ತು ಔಟ್ಸೈಡರ್ಸು ಕೂಡ. ಬಿಕಾಸ್ ಈ ಕಾಂಪಿಟೇಷನಿಂದ ನಮಗೆ ಬಾಡಿ ಬಿಲ್ಡರ್ ಸಿಗೋವಂಥ ಪ್ಲ್ಯಾಟ್ಫಾರ್ಮ್ ತುಂಬ ದೊಡ್ಡದು. ನಮ್ಮ ಫಿಟ್ನೆಸ್ ಇಂಡಸ್ಟ್ರಿ ಇವತ್ತು ತುಂಬ ಸ್ಟ್ರಾಂಗಾಗಿ ಬೆಳೆದಿದೆ. ಮುಂದಿನ ದಿನಗಳಲ್ಲಿ ಮಿಸ್ಟರ್ ವರ್ಲ್ಡ್ ನಡೆಸ್ತಾ ಇದ್ದೀವಿ. ಇವತ್ತು ಮುಂದಿನ ದಿನಗಳಲ್ಲಿ ವರ್ಷಕ್ಕೆ ಈ ಥರ ಹಲವಾರು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ನ ನಾವು ನಡೆಸ್ತೀವಿ. ನಮ್ಮ ಜೊತೆ ಎಲ್ಲ ಫೆಡರೇಷನ್ಸ್ ಅವರು ಕೈ ಜೋಡಿಸ್ತಾ ಇದ್ದಾರೆ. ಇವತ್ತು ನಾವು ಒಳ್ಳೆ ರೀತಿಯಲ್ಲಿ ಪ್ರತಿಯೊಂದು ಯಾರಿಗೂ ಕೂಡ ಬಾಡಿ ಬಿಲ್ಡರ್ಸಿಂದ ಇವತ್ತರೆಗೂ ಯಾರಿಗೂ ತೊಂದರೆ ಆಗಿಲ್ಲ, ಮುಂದಕ್ಕೆ ತೊಂದರೆನೂ ಆಗಲ್ಲ. ನಾವು ಮಾಡ್ತಿರೋಂಥದ್ದು ಒಳ್ಳೆ ಕೆಲಸ. ಫಿಟ್ನೆಸ್ ಅನ್ನೋದು ಎಲ್ರಿಗೂ ಬೇಕು, ಹೆಲ್ತ್ ಅನ್ನೋದು ಎಲ್ರಿಗೂ ಬೇಕು. ಇವತ್ತು ನಾವು ಈ ಮಟ್ಟಕ್ಕೆ ತೊಗೊಂಡೋಗ್ತಾ ಇರೋದು ಎಲ್ಲ ನಮ್ಮ ಓನ್ ಎಫರ್ಟ್ಸಿಂದ. ಇದಕ್ಕೆ ಮುಂದಿನ ದಿನಗಳಲ್ಲಿ ನಮಗೆ ಎಲ್ಲರೂ ಸಹಕಾರ ಮಾಡಿ. ಎಷ್ಟು ಜನ ಎನ್ರೋಲ್ಮೆಂಟ್ ಫೀಸು ನಾವು ತಗೊಳ್ತಾ ಇರೋದು ಬಂದ್ಬಿಟ್ಟು ಓವರಾಲ್ 10,000. ಅದರಲ್ಲಿ ಒಂದು ದಿನ ಸ್ಟೇ ಕೊಡ್ತಾ ಇದ್ದೀವಿ, ಫುಡ್ ಕೊಡ್ತಾ ಇದ್ದೀವಿ, ಪ್ಲಸ್ ಬಾಡಿಗೆ ಹಚ್ಚುವಂಥ ಕಲರ್ ಟ್ಯಾನಿಂಗ್ ಅದು ಬಂದು 3,000-4,000 ರೂಪಾಯಿ ಚಾರ್ಜ್ ಆಗುತ್ತೆ. ಅದನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಜೊತೆಗೆ ರಿಜಿಸ್ಟ್ರೇಷನ್ ಫೀಸು ಎಲ್ಲ ಇನ್ಕ್ಲೂಡ್ ಆಗಿ 10,000 ಆಗುತ್ತೆ. ಅಡಿಷ್ನಲ್ ಕ್ಯಾಟಗರಿಗೆ 2,000 ಲೆಕ್ಕದಲ್ಲಿ ತಗೊಳ್ತೀವಿ. ಇದು ನಾವು ಕೊಡ್ತಾ ಇರೋಂಥ ಫೆಸಿಲಿಟಿಗೆ ಮತ್ತು ಮಿಸ್ಟರ್ ವರ್ಲ್ಡ್ ಸ್ಟೇಜ್ಗೆ. ಆಚೆ ಕಡೆ ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ಹಾಗೆ ಭವನ್ ಶೆಟ್ಟಿ ಅವರು ಹೇಳಿದಾಗೆ ಸುಮಾರು ಸ್ಟ್ರಗ್ಲಿಂಗ್ ಇದೆ ವೀಸಾ ಮತ್ತು ಇನ್ನೊಂದೆಲ್ಲ ತಗೊಳ್ಳೋದು. ಆದರೆ ಇವತ್ತು ಇಂಡಿಯಾದಲ್ಲೇ ನಡೀತಾ ಇರೋದ್ರಿಂದ ಇಟ್ಸ್ ಅನ್ ಬಿಗ್ ಆಪರ್ಚುನಿಟಿ. ಎಲ್ಲರೂ ಬರಬೇಕು, ಪಾರ್ಟಿಸಿಪೇಟ್ ಮಾಡಬೇಕು. ಎಷ್ಟು ಜನ ಅಥ್ಲೆಟ್ಸ್ ಬರ್ತಾರೆ ಸರ್? ನಮ್ಗೆ ಆಲ್ಮೋಸ್ಟ್ 500+ ಆಗಲೇ ಹೇಳ್ದಂಗೆ ನಾನು 500-600 ಅಟ್ಲೀಸ್ಟ್ ಬರುವಂಥ ಎಲ್ಲ ಸಾಧ್ಯತೆಗಳಿದೆ. ಪ್ಯಾಲೇಸ್ ಗ್ರೌಂಡ್ಸಲ್ಲಿ ನವೆಂಬರ್ 22-23 ಇವೆಂಟ್ ನಡೆಯುತ್ತೆ. ಓಕೆ.